ಹಾಯ್ ಎವ್ರಿವನ್, ಲರ್ನ್ ಇಂಗ್ಲಿಷ್ ವಿತ್ ಜೋಥ್ರೆಡಿ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಾವು 3 ವಿಡಿಯೋಗಳನ್ನು ನೋಡ್ಕೊಂಡು ಬಂದಿದ್ದೇವೆ. 3 ವಿಡಿಯೋಗಳಲ್ಲಿ ಅಭಿನಂದನಾ ಪದಗಳನ್ನು ಹೇಗೆ ಬಳಸುವುದು, ಶಿಷ್ಟಾಚಾರದ ಪದಗಳನ್ನು ಹೇಗೆ ಬಳಸುವುದು ಮತ್ತು ಕೆಲವೊಂದು ಇಂಗ್ಲಿಷ್ನಲ್ಲಿರುವಂಥ ಶಾರ್ಟ್ಕಟ್ ಪದಗಳ ಬಗ್ಗೆ ನೋಡ್ಕೊಂಡು ಬಂದಿದ್ದೀವಿ. ಒಂದು ವೇಳೆ ಆ ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇರ್ತದೆ. ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಇಂಗ್ಲೀಷನ್ನು ಸುಲಭವಾಗಿ ಕಲಿತುಕೊಳ್ಬಹುದಾಗಿರುವಂಥದ್ದು. ಇಲ್ಲಿ ಪಾರ್ಟ್ 4 4ನೇ ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಿಯೋಣ ಅಂದಾಗ ಇಲ್ಲಿ ಕೆಲವೊಂದಿಷ್ಟು ಆಶ್ಚರ್ಯ, ಸಂತೋಷ, ದುಃಖ, ಕೋಪ ಇತರ ಭಾವನೆಗಳನ್ನು ಸೂಚಿಸುವಂಥ ಪದಗಳಿರ್ತವೆ. ಕನ್ನಡದಲ್ಲಿ ನಾವು ಬಳಸ್ತಾ ಇರ್ತೀವಿ. ಓ ದೇವರೇ ಅಂತ ಹೇಳಿ ಬಳಸ್ತಾ ಇರ್ತೀವಿ. ಈ ರೀತಿಯಾಗಿ ಕೆಲವೊಂದಿಷ್ಟು ಪದಗಳನ್ನು ನಾವು ಕನ್ನಡದಲ್ಲಿ ಬಳಸುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಈ ಪದಗಳನ್ನು ಬಳಕೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಮಗೆ ಮೋಟಿವೇಟ್ ಮಾಡುವುದಕ್ಕಾಗಿ ಈ ವಿಡಿಯೋನು ಲೈಕ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಬಹುದಾಗಿರುವಂಥದ್ದು. ಇಲ್ಲಿ ನಾವು ಕನ್ನಡದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಆಶ್ಚರ್ಯ ಸೂಚಿಸುವಂತಹ ಸನ್ನಿವೇಶದಲ್ಲಿ ಆಶ್ಚರ್ಯ ಪದಗಳನ್ನು ಬಳಸಿ ಹೇಳುವಂಥದ್ದಾಗಿರ್ತದೆ. ಹಾಗೆ ಇಂಗ್ಲೀಷ್ನಲ್ಲೂ ಸಹ ಅದೇ ರೀತಿಯಾಗಿರುವಂಥ ಪದಗಳನ್ನು ಬಳಸುವಂಥದ್ದಾಗಿರ್ತದೆ. ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ನಾವು ಲಿಸ್ಟ್ ಔಟ್ ಮಾಡಿರುವಂಥದ್ದು. ಆ ಪದಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಳುವುದು, ಕನ್ನಡದಲ್ಲಿರುವಂಥ ಪದಗಳನ್ನು ಇಂಗ್ಲೀಷ್ ಮೂಲಕ ಹೇಗೆ ಬಳಕೆ ಮಾಡಿಕೊಳ್ಳುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲನೇದಾಗಿ ಓ ದೇವರೇ, ಇದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಓ ಗಾಡ್ ಅಥವಾ ಮೈ ಗಾಡ್ ಅಂತ ಹೇಳುವಂಥ ಬಹಳಷ್ಟು ಬಾರಿ ಬಳಸುವಂಥದ್ದು. ಓ ದೇವರೇ ಅಂತ ಹೇಳಿ ಬಳಸುವಂಥದ್ದಾಗಿದೆ. ಆಗ ಇಂಗ್ಲೀಷ್ನಲ್ಲಿ ಹೇಳಬೇಕಂದಾಗ ಓ ಗಾಡ್, ಮೈ ಗಾಡ್ ಅಂತ ಹೇಳಬೇಕಾಗಿರುವಂಥದ್ದು. ಈ ಪದಗಳನ್ನು ಸ್ವಲ್ಪ ಉಚ್ಚಾರಣೆ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ನಿಮಗೆ ಪ್ರಾಕ್ಟೀಸ್ ಆದಂತೆ ಬಹಳ ಸುಲಭವಾಗಿ ಇದನ್ನು ಬಳಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಇನ್ನು ಅಯ್ಯೋ ಅಂತೇಳಿ ಕನ್ನಡದಲ್ಲಿ ಹೇಳುವಂಥದ್ದಾಗಿರ್ತದೆ. ಅದನ್ನು ಇಂಗ್ಲೀಷ್ನಲ್ಲಿ ಓ ಅಂತ ಹೇಳುವಂಥದ್ದು, ಓ ಅಂಥೇಳಿ ಉಚ್ಚಾರ ಮಾಡುವಂಥದ್ದಾಗಿರುತ್ತೆ. ಇನ್ನು ಓಹೋ, ಕನ್ನಡದಲ್ಲಿ ಓಹೋ ಅಂಥೇಳಿ ಹೇಳ್ತಾ ಇರ್ತೀವಲ್ಲ, ಅಂಥ ಒಂದು ಪದವನ್ನು ಹೇಳಬೇಕಂದಾಗ ಹೇ ಅಂತ ಹೇಳುವಂಥದ್ದು. ಇನ್ನು ಎಷ್ಟು ಸುಂದರ, ಆ ಒಂದು ಸ್ಥಳ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತೀವಲ್ಲ, ಎಷ್ಟು ಸುಂದರ ಅಂತ ಹೇಳಿ ಬಳಸ್ತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಬ್ಯೂಟಿಫುಲ್ ಅಂತ ಹೇಳುವಂಥದ್ದು. ಬ್ಯೂಟಿಫುಲ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು, ಎಷ್ಟು ಸುಂದರ ಆಗಿದೆ. ಇನ್ನು ಭಲೇ ಬೇಷ್, ಏನಾದರೂ ಕೆಲಸ ಮಾಡಿದಾಗ, ಸಾಧ್ಯವಿರದೇ ಇರುವಂಥ ಕೆಲಸ ಮಾಡಿದಾಗ ಏನು ಹೇಳಲಾಗುವಂಥದ್ದು, ಭಲೇ ಬೇಷ್, ಒಳ್ಳೇದು ಮಾಡಿದೆ ಅಂತ ಹೇಳುವಂಥದ್ದಾಗಿರ್ತಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ವೆಲ್ ಡನ್ ಅಂತ ಹೇಳುವಂಥದ್ದು. ವೆಲ್ ಡನ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಹೇಳಲಾಗುವಂಥದ್ದು. ಇನ್ನು ಅದ್ಭುತವಾಗಿದೆ, ಯಾವುದೋ ಒಂದು ಅಂಶವನ್ನು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಇದು ಅದ್ಭುತವಾಗಿದೆ ಅಂತ ಹೇಳೋದು, ಅಥವಾ ಯಾವುದೋ ಒಂದು ವಸ್ತುವನ್ನು ಅದ್ಭುತವಾಗಿದೆ ಅಂತೇಳಿ ವರ್ಣನೆ ಮಾಡುವಂಥದ್ದಾಗಿರ್ತಿ. ಆಗ ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿರುವಂಥದ್ದು ಮಾರ್ವೆಲ್ಸ್ ಅಂತ ಹೇಳುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಉಚ್ಚಾರಣೆಗಾಗಿ ಕನ್ನಡದಲ್ಲೂ ಸಹ ಬರೆದುಕೊಂಡು ಬಂದಿರುವಂಥದ್ದು. ಕೆಲವೊಂದು ಟಫ್ ಆಗಿರುವಂಥ ಪದಗಳಿಗೆ ಈ ರೀತಿಯಾಗಿ ಬರೆದಿರುವಂಥದ್ದನ್ನು ನೀವು ಗಮನಿಸಬಹುದು. ಮಾರ್ವೆಲ್ಸ್ ಅಂತ ಹೇಳಿ ಹೇಳುವಂಥದ್ದಾಗಿರ್ತದೆ. ಅದ್ಭುತವಾಗಿದೆ, ಮಾರ್ವೆಲ್ಸ್ ಅಂತ ಹೇಳುವಂಥದ್ದು. ನೀವು ಯಾವುದಾದ್ರೂ ಅದ್ಭುತವಾಗಿದೆ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ಇದನ್ನು ಮಾರ್ವೆಲ್ಸ್ ಅಂತ ಹೇಳಿ ಹೇಳ್ಬೋದಾಗಿರುವಂಥದ್ದು. ಇನ್ನು ಎಂತಹ ಅದ್ಭುತ ಕೆಲಸವಯ್ಯ, ನೋಡಿ ಎಂತಹ ಅದ್ಭುತ ಕೆಲಸವಯ್ಯ, ಏನಾದರೂ ಅದ್ಭುತವಾಗಿರುವಂತಹ ಕೆಲಸವನ್ನು ಮಾಡಿದಾಗ ಎಂತಹ ಅದ್ಭುತ ಕೆಲಸವಯ್ಯ ಅಂತ ಹೇಳಬೇಕಾಗಿರ್ತದಲ್ಲ, ಆಗ ಎಂಥ ಅದ್ಭುತ ಕೆಲಸವಯ್ಯ ಹೀಗೆ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಆಗ ವಂಡರ್ಫುಲ್ ಅಂತ ಹೇಳುವಂಥದ್ದು. ವಂಡರ್ಫುಲ್, ಎಂಥ ಅದ್ಭುತ ಇದೆ, ವಂಡರ್ಫುಲ್ ಅಂತ ಹೇಳಿ ಬಳಸುವಂಥದ್ದಾಗಿರ್ತದೆ. ಇನ್ನು ಖಂಡಿತ ಅಂತ ಹೇಳಬೇಕಾದಾಗ ಆಫ್ಕೋರ್ಸ್ ಅಂತ ಹೇಳುವಂಥದ್ದು. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿಕೊಡಿ ಅಂತ ಹೇಳಿದಾಗ ಖಂಡಿತ ಮಾಡ್ತೇವೆ ಅಂತ ಹೇಳಿರ್ತೀವಿ. ಆಫ್ಕೋರ್ಸ್ ಅಂತ ಹೇಳ್ಬೋದು, ಖಂಡಿತ ಮಾಡುತ್ತೇವೆ. ದೇವರೇ ನಮಸ್ಕಾರ ಅಥವಾ ದೇವರೇ ಕಾಪಾಡಿದೆಯಲ್ಲ ಅಂತ ಹೇಳ್ತಾ ಇರ್ತೀವಿ. ಏನಾದರೂ ಕಷ್ಟದ ಪರಿಸ್ಥಿತಿಯಿಂದ ಕಾಪಾಡಿರುವಂಥ ಸನ್ನಿವೇಶದಲ್ಲಿ ದೇವರೇ ನಮ್ಮನ್ನು ಕಾಪಾಡಿದೆ, ದೇವರು ಹೇಗೆ ನಮಸ್ಕಾರ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಥ್ಯಾಂಕ್ ಗಾಡ್ ಅಂತ ಹೇಳುವಂಥದ್ದು, ಥ್ಯಾಂಕ್ ಗಾಡ್ ಅಂತೇಳಿ ಹೇಳುವಂಥದ್ದಾಗಿದೆ. ಇನ್ನು ಬೇಗ ಮಾಡಿ ಅಥವಾ ಬೇಗ ತಯಾರಾಗಿ ಈ ರೀತಿಯಾಗಿ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ, ಏನಾದರೂ ಕೆಲಸವನ್ನು ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ, ವರ್ಕ್ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಬೇಗ ಮಾಡಿ, ಇದನ್ನು ಬೇಗ ಮಾಡಿ, ಅಥವಾ ಎಲ್ಲಿಗಾದ್ರೂ ಹೋಗಬೇಕಾಗಿತ್ತು, ಅರ್ಜೆಂಟ್ ಇತ್ತು, ಬೇಗ ತಯಾರಾಗಿ, ಬೇಗ ಅನ್ನೋದಕ್ಕೆ ಇಲ್ಲಿ ಏನು ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಹರಿ ಅಪ್ ಪ್ಲೀಸ್ ಅಂತ ಹೇಳುವಂಥದ್ದು. ಇಲ್ಲಿ ಇಂಗ್ಲೀಷ್ನಲ್ಲಿ ಶಿಷ್ಟಾಚಾರದ ಪದವಾಗಿ ಪ್ಲೀಸನ್ನು ಬಳಕೆ ಮಾಡುವಂಥದ್ದು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಹರಿ ಅಪ್ ಪ್ಲೀಸ್ ಅಂತೇಳಿ ಹೇಳಬೇಕಾಗಿರುವಂಥದ್ದು. ಇನ್ನು ಭಯಾನಕ, ಯಾವುದೋ ಒಂದು ಸ್ಥಳ ಭಯಾನಕವಾಗಿರ್ತದೆ, ಅದಕ್ಕೆ ಹೌ ಟೆರಿಬಲ್ ಅಂತ ಹೇಳುವಂಥದ್ದು. ಹೌ ಟೆರಿಬಲ್, ಕಾಡಿನಲ್ಲಿ ಯಾವುದೋ ಒಂದು ಸ್ಥಳ ಭಯಾನಕವಾಗಿತ್ತು ಅಂತ ಹೇಳ್ಬೇಕು. ಭಯಾನಕ ಅಂತ ಹೇಳಿ ಬಳಸಬೇಕಾಗಿರುವಂಥ ಸನ್ನಿವೇಶದಲ್ಲಿ ಹೌ ಟೆರಿಬಲ್ ಅಂತ ಹೇಳುವಂಥದ್ದು ಆಗಿರ್ತದೆ.
ಇನ್ನು ಬಹಳ ಅಪಮಾನಕರ, ಯಾವುದೋ ಒಂದು ಸಂದರ್ಭದಲ್ಲಿ ಅವಮಾನ ಆಗಿರ್ತದೆ, ಅಂತ ಒಂದು ಸನ್ನಿವೇಶದಲ್ಲಿ ಬಹಳ ಅಪಮಾನಕರ ಅಂತ ಹೇಳ್ಬೇಕಾಗಿರ್ತದೆ. ಆಗ ಹೌ ಡಿಸ್ಗ್ರೇಸ್ಫುಲ್ ಅಂತ ಹೇಳುವಂಥದ್ದು. ಹೌ ಡಿಸ್ಗ್ರೇಸ್ಫುಲ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದಾಗಿರುತ್ತೆ. ಇನ್ನು ತುಂಬಾ ಅಸಂಬದ್ಧ, ಯಾವುದೋ ಒಂದು ಸನ್ನಿವೇಶ ತುಂಬಾ ಅಸಂಬದ್ಧವಾಗಿದೆ, ಅದು ಹೋಲಿಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾಗಿರುವಂಥದ್ದು ಸನ್ನಿವೇಶದಲ್ಲಿ ಹೌ ಅಬ್ಸರ್ಡ್ ಅಂತ ಹೇಳುವಂಥದ್ದು. ಹೌ ಅಬ್ಸರ್ಡ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದಾಗಿರುತ್ತೆ. ಇನ್ನು ಎಷ್ಟೊಂದು ಧೈರ್ಯ ಅವನಿಗೆ, ಏನಾದರೂ ನಿಮ್ಗೆ ಬೇಕಾಗದೇ ಇರುವಂಥದ್ದು ಮಾಡಿರ್ತಾನೆ ಅಥವಾ ಏನೋ ಒಂದು ಕೆಟ್ಟದಾಗುವ ರೀತಿಯಲ್ಲಿ ಮಾಡಿರ್ತಾನೆ, ಆಗ ಹೇಳುವಂಥ ಸನ್ನಿವೇಶದಲ್ಲಿ ಎಷ್ಟೊಂದು ಧೈರ್ಯ ಅವನಿಗೆ, ನಿಮ್ಮ ಬಗ್ಗೆ ಯಾವುದಾದ್ರು ಕೆಟ್ಟದಾಗಿ ಹೇಳದಿರುವಂಥ ಸನ್ನಿವೇಶದಲ್ಲಿ ಎಷ್ಟೊಂದು ಧೈರ್ಯ ಅವನಿಗೆ ಹಾಗೆ ಹೇಳುವುದಕ್ಕೆ ಅಂತ ಹೇಳ್ತೀವಲ್ಲ, ಹಾಗೆ ಎಷ್ಟೊಂದು ಧೈರ್ಯ ಅವನಿಗೆ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಹೌ ಡೇರ್ ಹಿ ಅಂತ ಹೇಳುವಂಥದ್ದು. ಹೌ ಡೇರ್ ಹಿ ಅಂತ ಹೇಳುವಂಥದ್ದಾಗಿರ್ತದೆ. ಇನ್ನು ಎಷ್ಟೊಂದು ಮಧುರ ಅಂತ ಹೇಳ್ಬೇಕು. ಈಗ ಉದಾಹರಣೆಯಾಗಿ ಹನಿ, ಜೇನುತುಪ್ಪವನ್ನ ಎಷ್ಟು ಮಧುರವಾಗಿದೆ ಅಂತ ಹೇಳ್ಬೇಕಾಗಿರುವಂಥದ್ದು ಹೌ ಸ್ವೀಟ್ ಅಂತ ಹೇಳುವಂಥದ್ದು. ಇನ್ನು ಕೆಲವೊಂದು ಸಂದರ್ಭಗಳನ್ನು ಸಹ ಹೌ ಸ್ವೀಟ್ ಅಂತ ಹೇಳಿ ಹೇಳುವಂಥದ್ದಾಗಿದೆ. ಇನ್ನು ಎಷ್ಟೊಂದು ಸುಂದರವಾಗಿರುವಂಥದ್ದಕ್ಕೆ ವರ್ಣನೆ ಮಾಡಿ ಹೇಳಬೇಕಾಗಿದೆ ಹೌ ಲವ್ಲಿ ಅಂತ ಹೇಳುವಂಥದ್ದು. ಹೌ ಲವ್ಲಿ, ಎಷ್ಟೊಂದು ಸುಂದರವಾಗಿದೆ ಅನ್ನೋ ಒಂದು ಸನ್ನಿವೇಶದಲ್ಲಿ ಹೌ ಲವ್ಲಿ ಅಂತ ಹೇಳುವಂಥದ್ದು. ಇನ್ನು ದೇವರ ಕೃಪೆ ಅಪಾರ, ಇದಕ್ಕೆ ಥ್ಯಾಂಕ್ ಗಾಡ್ ಅಂತ ಹೇಳುವಂಥದ್ದಾಗಿರ್ತದೆ. ದೇವರ ಕೃಪೆ ಅಪಾರವಾಗಿದೆ, ಎಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಅವರು ಪಾರ್ ಮಾಡಿದ್ದಾರೆ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಥ್ಯಾಂಕ್ ಗಾಡ್ ಅಂತ ಹೇಳುವಂಥದ್ದಾಗಿರ್ತದೆ. ಇನ್ನು ಈ ದಿನದ ಅನೇಕ ಶುಭಾಶಯಗಳು, ಯಾರಿಗಾದರೂ ಹುಟ್ಟುಹಬ್ಬದ ದಿನ ಅಥವಾ ಮದುವೆ ವಾರ್ಷಿಕೋತ್ಸವ, ಇನ್ನು ವಿಶಿಷ್ಟವಾಗಿರುವಂಥ ದಿನದ ಸನ್ನಿವೇಶದಲ್ಲಿ ಈ ದಿನದ ಅನೇಕ ಶುಭಾಶಯಗಳು ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳುವಂಥದ್ದು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳುವಂಥದ್ದು. ಇನ್ನು ವಾರೆ ವಾಹ್, ನಾನು ಮ್ಯಾಚ್ನಲ್ಲಿ ಗೆದ್ದು ಬಿಟ್ಟೆ, ಯಾವುದೋ ಒಂದು ಆಟ ಮ್ಯಾಚ್ನಲ್ಲಿ ಗೆದ್ದಿರುವಂಥ ಸನ್ನಿವೇಶದಲ್ಲಿ ಹೇಳುವಂಥದ್ದು ವಾರೆ ವಾಹ್, ನಾನು ಮ್ಯಾಚ್ನಲ್ಲಿ ಗೆದ್ದು ಬಿಟ್ಟೆ ಅಂತ ಹೇಳ್ತೇವೆ. ಆಗ ಹುರ್ರಾ, ಐ ಹ್ಯಾವ್ ಓನ್ ಅಂತ ಹೇಳುವಂಥದ್ದಾಗಿರ್ತದೆ. ಇನ್ನು ನಿಮ್ಮ ಆರೋಗ್ಯ ಭಾಗ್ಯಕ್ಕಾಗಿ ಹೇಳ್ತಾ ಇರುವಂಥದ್ದು, ಆರೋಗ್ಯ ಇಂಪ್ರೂವ್ ಆಗುವುದಕ್ಕಾಗಿ, ಹೆಲ್ತ್ ಡೆವಲಪ್ ಆಗುವುದಕ್ಕಾಗಿ ಹೇಳುವಂಥ ಸನ್ನಿವೇಶದಲ್ಲಿ ಫಾರ್ ಯುವರ್ ಗುಡ್ ಹೆಲ್ತ್ ಅಂತ ಹೇಳುವಂಥದ್ದು. ಫಾರ್ ಯುವರ್ ಗುಡ್ ಹೆಲ್ತ್. ನೆಕ್ಸ್ಟು ಅಭಿನಂದನೆಗಳನ್ನು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಹೇಳಲಾಗ್ತದೆ ಅಂದಾಗ ನಿಮಗೆ ಅಭಿನಂದನೆಗಳು ಅಂತ ಹೇಳಬೇಕಾಗಿರ್ತದಲ್ವ, ಆಗ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಕಂಗ್ರಾಚುಲೇಷನ್ಸ್ ಅಂತ ಹೇಳುವಂಥ. ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳುವಂಥ. ನಿಮಗೆ ಅಭಿನಂದನೆಗಳು, ಏನಾದರೂ ವಿಶಿಷ್ಟವಾಗಿ ಮಾಡಿರುವಂಥ ಸನ್ನಿವೇಶದಲ್ಲಿ, ಸಾಧನೆ ಮಾಡಿರುವಂಥ ಸನ್ನಿವೇಶದಲ್ಲಿ, ಆಗ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಹೇಳಬೇಕಾಗಿರುವಂಥದ್ದಾಗಿರ್ತದೆ. ಇನ್ನು ಎಂತಹ ಅವಿವೇಕತನ, ಒಂದು ಅವಿವೇಕದ ವಿಚಾರ ಅಥವಾ ಘಟನೆ ಸಂಭವಿಸಿರುವಂಥ ಸನ್ನಿವೇಶದಲ್ಲಿ ಎಂತಹ ಅವಿವೇಕತನ ಇದೆ ಅಂತ ಹೇಳಿ ವಾಟ್ ನಾನ್ಸೆನ್ಸ್ ಅಂತ ಹೇಳುವಂಥದ್ದಾಗಿರ್ತದೆ. ವಾಟ್ ನಾನ್ಸೆನ್ಸ್. ತಲೆ ತಗ್ಗಿಸಬೇಕಾದ ವಿಷಯ, ಯಾವುದಾದ್ರೂ ಒಂದು ಕೆಟ್ಟದಾಗಿರುವಂಥ ವಿಷಯ ಇರುವಂಥ ಸನ್ನಿವೇಶದಲ್ಲಿ ತಲೆ ತಗ್ಗಿಸಬೇಕಾದಂಥ ವಿಷಯ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ವಾಟ್ ಎ ಶೇಮ್ ಅಂತ ಹೇಳುವಂಥದ್ದು. ವಾಟ್ ಎ ಶೇಮ್ ಅಂತ. ಇನ್ನು ಎಂತಹ ದುರಂತ ಸನ್ನಿವೇಶವನ್ನು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಹೌ ಟ್ರ್ಯಾಜಿಕ್ ಅಂತ ಹೇಳುವಂಥದ್ದು. ಎಂಥ ದುರಂತ ಸನ್ನಿವೇಶ ಇದೆ. ಹೀಗೆ ಹೇಳಲು ನಿನಗೆ ಎಷ್ಟು ಧೈರ್ಯ, ಯಾರಿಗಾದರೂ ಕೇಳ್ಬೋದಲ್ವಾ, ನಿನಗೆ ಹೀಗೆ ಹೇಳಲು ಎಷ್ಟು ಧೈರ್ಯ ಅಂತ ಹೇಳಿ ಕೇಳ್ತಾರಲ್ಲ, ಆ ಒಂದು ಪದವನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಹೌ ಡೇರ್ ಯು ಸೇ ದ್ಯಾಟ್. ಹೌ ಡೇರ್ ಯು ಸೇ ದ್ಯಾಟ್ ಅಂತ ಹೇಳುವಂಥದ್ದು. ಇನ್ನು ಪ್ರಿಯ ಅಥವಾ ಪ್ರಿಯೆ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಓ ಡಿಯರ್ ಅಂತ ಹೇಳುವಂಥದ್ದು. ಓ ಡಿಯರ್ ಅಂತ. ಬೇಗ ಹೊರಡಿ, ಫಾಸ್ಟಾಗಿ ಹೋಗಬೇಕಾಗಿರುವಂಥ ಸನ್ನಿವೇಶದಲ್ಲಿ ಬೇಗ ಹೊರಡಿ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಹರಿ ಅಪ್ ಅಂತ ಹೇಳಬೇಕಾಗಿರುವಂಥದ್ದು ಆಗಿರ್ತದೆ. ಹರಿ ಅಪ್ ಅಂತ ಹೇಳುವಂಥದ್ದು. ಇನ್ನು ದಯವಿಟ್ಟು ಸುಮ್ಮನಿರಿ, ಇಲ್ಲಿ ಏನಾದರೂ ಗದ್ದಲ ಮಾಡ್ತಾ ಇದ್ರು, ಸೌಂಡ್ ಬರ್ತಾ ಇತ್ತು, ಸುಮ್ಮನಿರಿ ಅಂತ ಹೇಳಬೇಕಾಗಿರುವಂಥದ್ದು, ಶಬ್ದ ಮಾಡಬೇಡಿ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ದಯವಿಟ್ಟು ಸುಮ್ಮನಿರಿ ಅಂತ ಹೇಳಬೇಕಾಗಿತ್ತು. ಆಗ ಕ್ವೈಟ್ ಪ್ಲೀಸ್ ಅಂತ ಹೇಳಬೇಕಾಗಿರುವಂಥದ್ದು. ಕ್ವೈಟ್ ಪ್ಲೀಸ್ ಅಂತ ಹೇಳಬೇಕಾಗಿರುವಂಥದ್ದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಪ್ಲೀಸ್ ಕೀಪ್ ಕ್ವೈಟ್ ಅಂತ ಹೇಳಬೇಕಾಗಿರುವಂಥದ್ದು. ಪ್ಲೀಸ್ ಕೀಪ್ ಕ್ವೈಟ್ ಅಂತೇಳಿ. ಈಗ ಎಲ್ಲಾದರೂ ಹಾಸ್ಪಿಟಲಲ್ಲಿ ಇನ್ನಿತರ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಪ್ಲೀಸ್ ಕೀಪ್ ಕ್ವೈಟ್ ಅಂತ ಹೇಳಿ ಹಾಕಿರ್ತಾರೆ, ನೋಡಿರ್ತೀರಲ್ವ. ಆಗ ಹೇಳಬೇಕಾಗಿರುವಂಥದ್ದು ಪ್ಲೀಸ್ ಕೀಪ್ ಕ್ವೈಟ್ ಅಥವಾ ಕ್ವೈಟ್ ಪ್ಲೀಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಹೌದು ಹಾಗೆಯೇ ಈ ಒಂದು ಪದವನ್ನು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಎಸ್ ಇಟ್ ಈಸ್. ಎಸ್ ಇಟ್ ಈಸ್, ಹೌದು ಹಾಗೇ ಇದೆ ಅಂತ ಹೇಳಿ. ನಿಜವಾಗಿಯೂ ರಿಯಲಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ. ನಿಜವಾಗಿಯೂ ಹಾಗಾಯ್ತಾ ಅಂತ ಹೇಳ್ತೀವಲ್ಲ, ನಿಜವಾಗಿಯೂ ಅಂತ ಹೇಳಿ ಬಳಸಬೇಕಾಗಿರುವಂಥ ಸನ್ನಿವೇಶದಲ್ಲಿ ರಿಯಲಿ ಅಂತ ಹೇಳಿ ಬಳಸುವಂಥದ್ದು. ಇನ್ನು ನಿಜವೇ, ಹೌದೇ,
ಯಾವುದಾದ್ರೂ ಒಂದು ಆಶ್ಚರ್ಯವಾಗಿರುವಂಥ ಸನ್ನಿವೇಶದಲ್ಲಿ ನಿಜವೇ, ಹೌದೇ, ಹಾಗಾಯ್ತೆ, ಹೀಗಾಯ್ತೆ ಅಂತ ಹೇಳಿ ಕೇಳ್ತಾ ಇರ್ತೀವಲ್ಲ, ನಿಜವೇ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಈಸ್ ಇಟ್ ಅಂತ ಹೇಳಬೇಕು, ಈಸ್ ಇಟ್ ಅಂತ ಹೇಳಬೇಕಾಗಿರುವಂಥದ್ದು. ಇನ್ನು ಧನ್ಯವಾದಗಳು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಥ್ಯಾಂಕ್ಸ್ ಅಂತೇಳಿ ಹೇಳುವಂಥದ್ದು, ಥ್ಯಾಂಕ್ಸ್ ಅಂತೇಳಿ ಬಳಕೆ ಮಾಡುವಂಥ. ಇನ್ನು ನಿಮಗೂ ಧನ್ಯವಾದಗಳು ಹೇಳಿರ್ತಾರೆ, ಆಗ ನಿಮಗೂ ಧನ್ಯವಾದಗಳು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಥ್ಯಾಂಕ್ ಯು ಹೇಳುವಂಥದ್ದು ಆಗಿರ್ತದೆ. ಎಂತಹ ಆಶ್ಚರ್ಯ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ಅಂತೇಳಿ, ಒಂದು ಆಶ್ಚರ್ಯಕರವಾಗಿರುವಂಥ ಸನ್ನಿವೇಶವನ್ನು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಎಂತಹ ಆಶ್ಚರ್ಯ ಅಂತ ಹೇಳ್ತೀವಲ್ಲ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳುವಂಥದ್ದು, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೆಕ್ಸ್ಟು ಆಶ್ಚರ್ಯವೋ ಆಶ್ಚರ್ಯ, ಹೀಗೆ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಏನು ಆಶ್ಚರ್ಯವೋ ಆಶ್ಚರ್ಯ ಆಗ್ತಾ ಇದೆಯಲ್ಲ ಅಂತೇಳಿ, ಆಗ ವಂಡರ್ಫುಲ್ ಹೇಳಬೇಕಾಗಿರುವಂಥದ್ದು, ವಂಡರ್ಫುಲ್. ಆಶ್ಚರ್ಯವೋ ಆಶ್ಚರ್ಯ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ವಂಡರ್ಫುಲ್ ಹೇಳುವಂಥದ್ದು. ಇನ್ನು ಛೇ, ಯಾವುದೋ ಒಂದು ಕೆಟ್ಟ ಘಟನೆ, ಕೆಟ್ಟ ಸನ್ನಿವೇಶದಲ್ಲಿ ಛೇ ಅಂತ ಹೇಳ್ತಾರಲ್ಲ, ಆಗ ಹೇಳಬೇಕಾಗಿರುವಂಥದ್ದು ಹೌ ಡಿಸ್ಗಸ್ಟಿಂಗ್ ಅಂತ ಹೇಳಬೇಕಾಗಿರುವಂಥದ್ದು. ಇನ್ನು ಹುಷಾರ್ ಅಥವಾ ಎಚ್ಚರಿಕೆ ಅಂತ ಹೇಳ್ತೇವೆ, ಇಲ್ಲಿ ಹುಷಾರಾಗಿರಿ ಅಥವಾ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೇವೆ, ಆಗ ಹೇಳುವಂಥದ್ದು ಬಿವೇರ್ ಅಂತ ಹೇಳ್ತೇವೆ. ಎಲ್ಲಾದರೂ ಒಂದು ಸ್ಥಳದಲ್ಲಿ ಹುಷಾರಾಗಿರಿ, ಅಪಘಾತದ ಸ್ಥಳ ಇರ್ತದೆ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ಎಚ್ಚರಿಕೆ, ಹುಷಾರ್ ಅಂತ ಹೇಳ್ತಾರಲ್ಲ, ಅಂತ ಒಂದು ಸನ್ನಿವೇಶದಲ್ಲಿ ಬಿವೇರ್ ಅಂತ ಹೇಳಿ ಬೋರ್ಡ್ ಹಾಕಿರುವಂಥದ್ದನ್ನು ನೀವು ಗಮನಿಸಿರ್ತೀರಾ. ಹುಷಾರ್ ಅಂತ ಹೇಳುವುದಕ್ಕಾಗಿ ಬಿವೇರ್ ಅಂತ ಹೇಳಿ ಹೇಳುವಂಥದ್ದು. ಎಂತಹ ದುಃಖದ ಸಂಗತಿಯನ್ನು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ವಾಟ್ ಎ ಪಿಟಿ ಅಂತ ಹೇಳುವಂಥದ್ದು ಆಗಿರ್ತದೆ, ವಾಟ್ ಎ ಪಿಟಿ. ಎಂತಹ ಒಳ್ಳೆಯ ಯೋಚನೆ, ಯಾವುದಾದ್ರು ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಯೋಚನೆ ಇರುವಂಥ ಸನ್ನಿವೇಶದಲ್ಲಿ ಎಂತಹ ಒಳ್ಳೆಯ ಯೋಚನೆ ಅಂತ ಹೇಳಬೇಕಾಗಿದ್ದಾಗ ವಾಟ್ ಆನ್ ಐಡಿಯಾ ಅಂತ ಹೇಳಬೇಕಾಗಿದೆ, ವಾಟ್ ಆನ್ ಐಡಿಯಾ ಅಂತ ಹೇಳುವಂಥದ್ದು. ಸ್ವಾಮಿ ಸ್ವಾಗತ ಅಂತ ಹೇಳಬೇಕಾದಾಗ ವೆಲ್ಕಮ್ ಸರ್ ಅಂತ, ಯಾರನ್ನಾದರೂ ಸ್ವಾಗತ ಮಾಡ್ತಾ ಇರ್ತೀವಿ, ವೆಲ್ಕಮ್ ಸರ್ ಅಂತ ಹೇಳುವಂಥದ್ದು. ಇಲ್ಲಿ ರೆಸ್ಪೆಕ್ಟ್ ಸೂಚಿಸುವುದಕ್ಕಾಗಿ ಸರ್ ಬಳಸುವಂಥದ್ದು. ಸರ್ ಪದನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಾಗಿದೆ. ಅದನ್ನು ಇಲ್ಲಿಯೂ ಸಹ ನಾವು ಬಳಸ್ಕೋಬೋದು, ವೆಲ್ಕಮ್ ಸರ್ ಅಂತ ಹೇಳಿ ಹೇಳ್ಬೋದಾಗಿರುವಂಥದ್ದು. ಇನ್ನು ನಿಮ್ಮ ಸ್ವಾಗತಕ್ಕೆ ಏನು ಹೇಳ್ಬೋದು, ನಿಮ್ಮ ಸ್ವಾಗತಕ್ಕೆ ಅಂತ ಹೇಳಬೇಕಾಗಿರುವಂಥದ್ದು ಚೇರ್ಸ್ ಅಂತ ಹೇಳಬೇಕಾಗಿರುವಂಥದ್ದು, ಚೇರ್ಸ್ ನಿಮ್ಮ ಸ್ವಾಗತಕ್ಕೆ ಅಂತ ಹೇಳುವಂಥದ್ದು. ಇನ್ನು ದೇವರ ದಯೆ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಬೈ ಗಾಡ್ಸ್ ಗ್ರೇಸ್ ಅಂತ ಹೇಳುವಂಥದ್ದು, ಬೈ ಗಾಡ್ಸ್ ಗ್ರೇಸ್. ಇನ್ನು ದೇವರು ನಿನಗೆ ಒಳ್ಳೆಯದು ಮಾಡಲಿ, ಆಗ ಮೇ ಗಾಡ್ ಬ್ಲೆಸ್ ಯು ಅಂತೇಳಿ, ನಿಮ್ಗೆ ಏನಾದರೂ ದೇವರು ಒಳ್ಳೇದು ಮಾಡಲಿ, ಶುಭ ಹಾರೈಕೆ ಮಾಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳಿ ಹೇಳುವಂಥದ್ದು. ನಿನಗೂ ಅಷ್ಟೇ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿರುವಂಥ ಸನ್ನಿವೇಶದಲ್ಲಿ ನಿನಗೂ ಅಷ್ಟೇ ಒಳ್ಳೆಯದಾಗಲಿ ಅಂತ ಹೇಳಿ ರಿಪ್ಲೈ ಮಾಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ಶಾರ್ಟ್ ಆಗಿ ಸೇಮ್ ಟು ಯು ಅಂತ ಹೇಳುವಂಥದ್ದು, ಸೇಮ್ ಟು ಯು. ಅವ್ರು ಹೇಗೆ ಹೇಳ್ತಾರೆ ಹಾಗೆ ರಿಪ್ಲೈ ಕೊಡುವಂಥದ್ದಾಗಿದೆ. ಅದ್ಭುತ ಅಂತ ಹೇಳಬೇಕಾಗಿರ್ತದೆ, ಅದ್ಭುತ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ಎಕ್ಸಲೆಂಟ್ ಅಂತ ಹೇಳುವಂಥದ್ದು. ಇನ್ನು ಬಹಳ ದುಃಖದ ವಿಷಯ, ಆಗ ಹೌ ಸ್ಯಾಡ್ ಅಂತ ಹೇಳಿ ಹೇಳುವಂಥದ್ದಾಗಿದೆ. ಇನ್ನು ಅದು ಬಹಳ ಸಂತೋಷದ ವಿಷಯ, ದಟ್ ಈಸ್ ಎ ಗುಡ್ ನ್ಯೂಸ್ ಅಂತ ಹೇಳುವ, ಅದು ಬಹಳ ಸಂತೋಷದ ವಿಷಯ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ದಟ್ ಈಸ್ ಎ ಗುಡ್ ನ್ಯೂಸ್ ಅಂತ ಹೇಳುವಂಥದ್ದು. ಎಂಥ ದೊಡ್ಡ ವಿಷಯ, ಆಗ ವಾಟ್ ಎ ಗ್ರೇಟ್ ವಿಕ್ಟೋರಿ ಅಂತ ಹೇಳುವಂಥದ್ದು, ವಾಟ್ ಎ ಗ್ರೇಟ್ ವಿಕ್ಟೋರಿ ಅಂತ ಹೇಳುವಂಥದ್ದು ಆಗಿದೆ. ಸ್ವರ್ಗ ದೇವರೇ, ಇಲ್ಲಿ ಎಲ್ಲ ಸಂತೋಷವನ್ನು ದೊರೆತಾದ ನಂತರ ಇದೇ ಸ್ವರ್ಗ ಆಗಿದೆ, ಸ್ವರ್ಗ ದೇವರೇ ಅಂತ ಹೇಳ್ತಾರಲ್ಲ, ಗಾಡ್ ಹೆವನ್ಸ್ ಅಂತ ಹೇಳುವಂಥದ್ದು, ಗಾಡ್ ಹೆವನ್ಸ್. ಕೇಳಿ, ಯಾರಾದರೂ ಕೇಳಿ ಅಂತ ಹೇಳಿ ಲಕ್ಷ್ಯವನ್ನು ಈ ಕಡೆ ಎಳಿಬೇಕಾಗಿರುವಂಥ ಸನ್ನಿವೇಶದಲ್ಲಿ ಕೇಳಿ ಅಂತ ಹೇಳಿ ಒತ್ತು ಕೊಟ್ಟು ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಹಲೋ ಅಂತ ಹೇಳಬೇಕಾಗಿರುವಂಥದ್ದು, ಅಥವಾ ಲಿಜನ್ ಅಂತ ಹೇಳಬೇಕು. ಹಲೋ ಅಂತ ಹೇಳಿ ಕಾಮನ್ ಆಗಿ ಫೋನ್ನಲ್ಲಿ ಎಲ್ಲಿ ಮಾತಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಇನ್ನಿತರ ಸಂದರ್ಭದಲ್ಲೂ ಸಹ ಕಾಮನ್ ಆಗಿ ಹಲೋ ಅನ್ನೋ ಪದವನ್ನು ಬಳಸುವಂಥದ್ದು, ಅಥವಾ ಲಿಜನ್ ಅಂತಲೂ ಸಹ ಬಳಸ್ಬೋದಾಗಿರುವಂಥದ್ದು. ಎಷ್ಟು ದುಃಖದ ಸಂಗತಿ, ವಾಟ್ ಎ ಬಾದರ್ ಅಂತ ಹೇಳಬೇಕಾಗಿರುವಂಥದ್ದು. ಎಷ್ಟು ದುಃಖದ ಸಂಗತಿ ಅನ್ನುವಂಥ ಪದವನ್ನು ಇಂಗ್ಲೀಷ್ನಲ್ಲಿ ವಾಟ್ ಎ ಬಾದರ್ ಅಂತ ಹೇಳುವಂಥದ್ದು. ಇನ್ನು ಏನಾದರೂ ಆಗಲಿ ಏನೇ ಬರಲಿ ಅಂತ ಹೇಳಬೇಕಾಗಿರುತ್ತೆ, ಏನಾದರೂ ಆಗಲಿ ಬಿಡು ಅಂತ ಹೇಳ್ತಾರಲ್ಲ, ಏನಾದರೂ ಆಗಲಿ ಏನೇ ಬರಲಿ ಅಂತ ಹೇಳಬೇಕಾಗಿರುತ್ತೆ. ಕಮ್ ವಾಟ್ ಮೇ ಅಂತ ಹೇಳುವಂಥದ್ದು, ಕಮ್ ವಾಟ್ ಮೇ ಅಂತ ಹೇಳುವಂಥದ್ದು ಹಾಗೆ. ದೃಷ್ಟಿಯಾಗದಿರಲಿ, ಯಾವುದೋ ಒಂದು ಸಂದರ್ಭ ಅಥವಾ ಯಾವುದೋ ಒಂದು ವಸ್ತುವಿಗೆ ದೃಷ್ಟಿ ಆಗದೇ ಇರಲಿ ಅಂತ ಹೇಳ್ತಾರಲ್ಲ, ಟಚ್ ವುಡ್ ಅಂತ ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಆಗಿದೆ. ಇನ್ನು ಹುಷಾರಾಗಿ, ವಾಚ್ ಔಟ್ ಅಂತ ಹೇಳುವಂಥದ್ದು, ಇಂಗ್ಲೀಷ್ನಲ್ಲಿ ಹುಷಾರಾಗಿ ಅನ್ನೋದಕ್ಕೆ ವಾಚ್ ಔಟ್ ಅಂತ ಹೇಳುವಂಥದ್ದು. ಇವಿಷ್ಟು ಪದಗಳನ್ನು ನೀವು ಮತ್ತೊಂದು ಬಾರಿ ನೋಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ
ಅವರು ಸಹ ಈ ಪದಗಳನ್ನ ಪ್ರಾಕ್ಟೀಸ್ ಮಾಡಿ ಆದ ನಂತರ ಎಲ್ಲಾ ಸಂದರ್ಭಗಳಲ್ಲಿ ಇಂತಹ ಒಂದು ಪದಗಳನ್ನ ಬಳಸ್ತಾ ಬನ್ನಿ ಮತ್ತು ಬೇರೆ ಒಂದು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಹೇಗೆ ಈ ಒಂದು ಪದಗಳನ್ನು ಬಳಸ್ತಾ ಇದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ಅಬ್ಸರ್ವ್ ಮಾಡ್ತಾ ಬಂದಂತೆ ಏನಾಗಿರ್ತದೆ, ಇಂಗ್ಲಿಷ್ ನಲ್ಲಿ ಸುಲಭವಾಗಿ ಕಲಿಯುವುದಕ್ಕೆ ಸಾಧ್ಯವಾಗಿರ್ತದೆ. ಈ ಪದಗಳ ಬಳಕೆಯೂ ಸಹ ಬಹಳ ಈಸಿ ಆಗಿರುವಂತದ್ದಾಗಿದೆ. ಇವಿಷ್ಟು ಪದಗಳನ್ನು ಮತ್ತೊಂದು ಬಾರಿ ಬರೆದುಕೊಂಡು ರಿಪೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಸುಲಭವಾಗಿ ಇಂಗ್ಲಿಷ್ ಕಲಿಯುವುದಕ್ಕೆ ಸಾಧ್ಯವಾಗಿರುತ್ತದೆ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ನಾವು ಪ್ರತಿದಿನವೂ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ಪಡೆಯುವುದಕ್ಕಾಗಿ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅನ್ನೋದನ್ನ ಪ್ರೆಸ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.